ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ ನೀರ್ ಬಂದಾಗಿಂದ. ಮಕ್ಳನ್ನ ಶಾಲೆಗೆ ಕಳ್ಸಕ್ಕೆ 10 ರಿಂದ 12 ಮಕ್ಳು ಬರ್ತವೆ. ಯಾಕೆ ಕಳ್ಸಲ್ಲ ಅಂದ್ರೆ ನೀರಿದಾವೆ, ನಾವು ಕಳ್ಸಲ್ಲ ಅಂತಾರೆ. ಬರೀ ಸರ್ಕಾರ ಬರುತ್ತೆ, ದಿನ ನೋಡ್ಕೊಳೋದು ಹೋಗೋದು ಅಷ್ಟ್ ಬಿಟ್ರೆ ಏನು ಕೆಲಸ ಮಾಡಿಲ್ಲ ನಮ್ಮೂರಿಗೆ. ಇಳುವರಿ ಬಂದ್ರೆ ನೀರ್ ಬಂದು ಮುಣಿಕೊಂಡೋದಾಗ ಏನ್ ಸಿಗುತ್ತೆ ಸರ್ ರೈತರಿಗೆ? ಇವತ್ತು ನೋಡಿ ಊಟಕ್ಕೆ ರಾಗಿನೇ ಇಲ್ಲ, ಹೆಂಗ್ ಊಟ ಮಾಡ್ಬೇಕು ಇವರು? ಕೂಲಿ ಮಾಡಕ್ಕೂ ನಮ್ಗೆ ನೆಮ್ಮದಿ ಇಲ್ಲ. ಮನೆ ಇದ್ರೆ ತಾನೇ ನಾವು ಕೂಲಿ ಮಾಡ್ಕೊಂಡ್ ತಿನ್ನೋದು, ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ನೋದು. ಯಾವ ಶಾಸಕರು ಬಂದಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ಅಲ್ಲಲ್ಲೇ ಸ್ಟೇಟ್ಮೆಂಟ್ ಕೊಟ್ಕೊಂಡು ಅಲ್ಲಲ್ಲೇ ಸುಮ್ಮನೆ ಪಬ್ಲಿಸಿಟಿ ತಗೊಳ್ತಾ ಇದ್ದಾರೆ ಅಷ್ಟೇ. ಬರ್ಲಿ ಅದ ಶಾಸಕರು ಕೇಳ್ತೀವಿ, ನಮಗೆಲ್ಲ ಮುಣಿಗ್ ತಾಂದು ಕೆರಿಯಕ್ರಿ ಅಂತಲ್ಲ ನಿಮ್ಮನ್ನ ಗೆಲ್ಸೋದು. ಈಗ ನಾವು ಬಂಟನ ಗವಿಹಟ್ಟಿ ಅನ್ನುವಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ನಾವಿಲ್ಲಿ ನೋಡಬಹುದು ಈ ಊರಿನ ಸಾವಿರಾರು ಎಕರೆ ಕೃಷಿ ಪ್ರದೇಶ ನೀರಲ್ಲಿ ಮುಳುಗಡೆ ಆಗಿರುವಂತದ್ದು. ಇದೊಂದು ಶಾಲೆಯೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಈ ಗ್ರಾಮದ ಗ್ರಾಮಸ್ಥರು ಇಲ್ಲಿ ಸೇರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿಯಾಗಿ ಕಳೆದ 20-25 ದಿನಗಳಿಂದ ಜೀವನ ಮಾಡ್ತಿದ್ದಾರೆ. ಅವರು ಈ ಒಂದು ಕೃಷಿಯನ್ನ ಆಧರಿಸಿಕೊಂಡೆ ಅವರ ಜೀವನವನ್ನ ಇಲ್ಲಿ ಕಟ್ಕೊಂಡಿದ್ದಾರೆ. ಆದ್ರೆ ಈಗ ಸಂಪೂರ್ಣವಾಗಿ ಹಿನ್ನೀರು ನುಗ್ಗಿ ಅವರ ಗ್ರಾಮ ಜಲ ದಿಗ್ಬಂಧನಕ್ಕೆ ಒಳಗಾಗಿರುವಂತ. ಅವ್ರನ್ನ ಮಾತಾಡ್ಸೋಣ. ಅಕ್ಕ ನಮಸ್ತೆ, ಹೆಂಗಿದೆ ಜೀವನ? ಎಲ್ಲ ಜೀವನ ಎಲ್ಲ ನೀರಲ್ಲಿದೆ. ನಮ್ಗೆ ಏನು ಅನುಕೂಲ ಇಲ್ಲ. ನಮ್ಮ ಮನೆ ಎಲ್ಲ ಮುಳುಗೋಯ್ದವೆ. 2022ರಲ್ಲಿ ಮನೆ ಮುಳುಗಿರೋದು. ನಮಗೇನು ಸೌಲಭ್ಯ ಇಲ್ಲ. ನಮ್ದು ಹೊಲ ಇಲ್ಲ, ನಮಗೆ ಜಮೀನಿಲ್ಲ. ನಮ್ಮನ್ನ ಸತ್ತ ಉಣಕ್ಕೆ ಕೆರೆಯಲ್ಲೇ ಉಣ್ಬೇಕು. ನಮಗೇನು ಅವಶ್ಯಕತೆ ಇಲ್ಲ. ಸರ್ಕಾರದಿಂದ ಏನು ಕೇಳಲ್ಲ ಯಾರು ಬಂದು. MLA ಬಂದ್ರು ನೀರು ಬರ್ಲಿ, ಇನ್ನುವೆ ಬರ್ಲಿ ಅಂತ ಹೇಳ್ತಾರೆ, ಏನು ಹೇಳಲ್ಲ. ನಮಗೇನಾದ್ರೂ ವ್ಯವಸ್ಥೆ ಮಾಡಿ ಕೊಡ್ಲೇಬೇಕು ನೀವು. ಕಡಿಮೆ ನೀರಿಂದು ಅಷ್ಟೋ ಜಮೀನ್ ಹೊಡ್ಕೊತಾ ಇದ್ವಿ. ಇವಾಗ ಅದ್ರಲ್ಲೂ ಎಲ್ಲ ನೀರ್ ಬಂದು ಏನು ಸೌಲಭ್ಯ ಇಲ್ಲ. ಇಲ್ಲಿ ನೋಡಿದ್ರೆ ಇಷ್ಟ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಶಾಲೆ ಒಳಗೆ ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ. ಮಾಸ್ಟರ್ಗಳಿಗೂ ಹಿಂಸೆ ಆಗ್ತಾ ಇದೆ. ಬರೀ ಹಾವುಗಳು, ಎಲ್ಲಿ ನೋಡಿದ್ರು ಹಾವು ಮಕ್ಕಳು. ನಾವು ಇಲ್ಲಿ ಬಿಸಿ ಊಟ ಕಾರ್ಯಕರ್ತರಾಗಿ ಮಾಡ್ತಾ ಇದೀವಿ. ನಮಗೂ ಇಲ್ಲಿ ಹಿಂಸೆ ಆಗುತ್ತೆ. ಇಲ್ಲಿ ಅಡ್ಗೆ ಮಾಡಿ ಆ ಕಡೆ ಸ್ಕೂಲ್ಗೆ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿಂದ ಇಲ್ಲಿಗೆ ಬಂದು ಮಕ್ಕಳನ್ನ ಕಳ್ಸಲ್ಲ. ನೀರಿದಾವೆ ಅಂತ ಮಕ್ಳು ಕಳ್ಸಲ್ಲ. ಮಕ್ಕಳು ಹಿಡಿಯೋದೇ ಒಂದ್ ಕೆಲಸ ಆಗ್ಬಿಟ್ಟಿದೆ. ಇಲ್ಲಿ ಯಾರು ಕ್ರಮ ತಗೋತಾ ಇಲ್ಲ. ಶಾಸಕರು ಬರ್ತಾರೆ, ನೋಡ್ತಾರೆ, 2 ತಿಂಗಳಿಗೆ ವಾಪಸ್ ಹೋಗುತ್ತೆ ಬಿಡ್ರಿ ಅಂತಾರೆ, ಹೋಗ್ತಾರೆ. ಮತ್ತೆ ಹೋಗುತ್ತೆ ಬಿಡ್ರಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಜಮೀನ್ ಯಾರು ಕೊಡ್ತಾರಮ್ಮ, ಬೇರೆ ಕಡೆ ಕಟ್ಟಿಸ್ಕೊಡಕ್ಕೆ ಜಮೀನ್ ನೀನ್ ಕೊಡ್ತೀಯ ಅಂತ ಕೇಳ್ತಾರೆ. ನಮಗ್ ಜಮೀನ್ ಇದ್ರೆ ನಾವು ಸ್ಕೂಲಿಗೆ ಜಮೀನ್ ಕೊಡೋದಾದ್ರೆ ನಾವ್ಯಾಕೆ ಅವ್ರ ಕೈ ಕೇಳಕ್ ಕೆಲಸ ಮಾಡ್ಬೇಕು ಹೇಳ್ರಿ? ನಮಗೆ ಏನು ಇಲ್ದೇ ಇರೋದಕ್ಕಿಂತಾನೆ ನಾವು ಬಂದು ಅವ್ರ ಕೈ ಕೇಳಕ್ ಕೆಲಸ ಮಾಡ್ತಿರೋದು. ಈಗ ಸರ್ಕಾರ ಎಲ್ಲಾದ್ರೂ ಕೊಂಡು ಮಾಡ್ಬೇಕು. ಈಗ ಪ್ರತಿ ವರ್ಷನೂ ಇದೆ. ಆದ್ರೆ ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಹೇಳ್ರಿ? ಜೀವ ತಂದ್ಕೊಡ್ತಾರ ಅವ್ರ ಮಕ್ಳದ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವತ್ತಿನ ದಿನ ಅವ್ರು ಮಾತಾಡ್ತಾರೆ, ಹೋಗ್ತಾರೆ. ದಿನ ಇಡೀ ಕಾಯ್ತಾನೆ ಇರ್ಬೇಕು. ಮೇಷ್ಟ್ರುಗಳು ಕಾಯ್ತಾ ಇರ್ಬೇಕು. ಮಕ್ಳನ್ನ ತಂದೆ ತಾಯಿಯರಿಗೆ ಜೀವನ ಜಿಗುಪ್ಸೆ ಆಗ್ಬಿಟ್ಟಿದೆ ನೀರ್ ಬಂದಾಗಿಂದ. ಮಕ್ಳನ್ನ ಶಾಲೆಗೆ ಕಳ್ಸಕ್ಕೆ ಇವಾಗ 35-38 ಸ್ಟ್ರೆಂತ್ ಇದೆ. ಮಕ್ಳು ಬರೋದು ಎಷ್ಟು ಗೊತ್ತಾ? 10 ರಿಂದ 12 ಮಕ್ಳು ಬರ್ತವೆ. ಯಾಕೆ ಕಳ್ಸಲ್ಲ ಅಂದ್ರೆ ನೀರಿದಾವೆ, ನಾವು ಕಳ್ಸಲ್ಲ ಅಂತಾರೆ. ಇಲ್ಲಿ ಬಂದು ಯಾವ ಶಾಸಕರು ಬಂದು ಕೇಳ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಇಲ್ಲಿ ಯಾರು ಜ್ವರ ಮಕ್ಕಳಿಗೆಲ್ಲ ಜ್ವರ, ಸೊಳ್ಳೆ, ಅವಕ್ಕೆಲ್ಲ ಸೊಳ್ಳೆ ಹಿಂಸೆ, ಊಟ ಈಕಿರು ಸೊಳ್ಳೆ ಮುದ್ರಿಕಂತವೆ. ಎಲ್ಲದಕ್ಕೂ ಮತ್ತೆ ಆ ತರ ಆದಾಗ ಮತ್ತೆ ಮಕ್ಕಳು ಓದೋದು ಎಲ್ಲಿಂದ ಓದ್ತಾರೆ? ಈ ಸ್ಕೂಲಾಗ ಅಲ್ಲಿ ರೇಷನ್ ತಂದು ಒತ್ಕೊಂಬಂದು ಇವರೆಲ್ಲ ಒತ್ಕೊಂಬಂದು ಇಲ್ಲಿ ಅಡಿಗೆ ಮಾಡಿ ಆ ಮಕ್ಕಳಿಗೆ ಇಡಬೇಕು. ಆತರ ಮಾಡಿದಾಗ ಇರೋದಿಟ್ಟು ಹೊಲಗಳು ಎಲ್ಲ ಮುಳುಗಿ ಹೋಗಿದೆ. ನಾವು ಜೀವನ ಮಾಡೋದು ಯಾತ್ರಾಗಿ? ಹೊಲಗಳೆಲ್ಲ ಬಾ, ನಮ್ಮ ಹೊಲದಾಗ ನೀರದ ನಿಂತ್ಕೊಂಡ್ ತೋರಿಸ್ತೀನಿ. ಆ ಬೆಳೆ ಎಲ್ಲ ಹಾಳಾಗಿರೋದು ಇಲ್ಲೇ ಸ್ಕೂಲ್ ಹಿಂದೆ ರಾಗಿ. ರಾಗಿ ಇಲ್ಲ, ಬಾ ನೋಡ ನೀರಾಗ ನೀನೇ ಅದ್ರಾಗ ಫೋಟೋ ಹೊಡಿ ತಕ್ಕ ನೋಡು ಆ ಪರಿಸ್ಥಿತಿ ಯಾಗ ಆಗೈತೆ ಅಂತ. ನಾ ಮಕ್ಳು ಬರೀ ಸಾಕದ ಯಾಕೆ? ನಾವ್ ಜೀವನ ಮಾಡೋದ್ ಹೆಂಗಿ? ಬರೀ ಸರ್ಕಾರ ಬರುತ್ತೆ, ದಿನ ನೋಡ್ಕೊಳೋದು ಹೋಗೋದು ಅಷ್ಟ್ ಬಿಟ್ರೆ ಏನು ಕೆಲಸ ಮಾಡಿಲ್ಲ ನಮ್ಮೂರಿಗೆ. ಏನು ಕೊಟ್ಟಿಲ್ಲ ನಮ್ಮೂರಿಗೆ, ಯಾವ್ದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಶೇಖರಪ್ಪ ಇದ್ದಾಗ ಒಂದ್ಸೂರು ನಮ್ಗೆ ರೇಷನ್ ಕೊಟ್ಟೋಗಿದ್ರು ಒಂದ್ಸತಿ. ಈಗ ಯಾವ್ದು ಬಂದಿಲ್ಲ ನಮ್ಮೂರಿಗೆ ವ್ಯವಸ್ಥೆಯ. ಯಾವ್ದು ರೇಷನ್ ಬಂದಿಲ್ಲ, ಪರಿಹಾರ ಯಾವ್ದು ಸಿಕ್ಕಿಲ್ಲ ಸರ್. ಯಾವಾಗ್ಲೂ ಸಿಕ್ಕಿಲ್ಲ ನಮಗೆ, ಏನು ಕೊಟ್ಟಿಲ್ಲ. ನಮಗೆ ಯಾವ್ದು ಕೊಟ್ಟಿಲ್ಲ. ಎಲ್ಲ ಅಕ್ಕಪಕ್ಕ ಊರುಗಳಿಗೆ ಮುಣಿಗ್ದವ್ರಿಗೆಲ್ಲ ಹೊಲ ಕೊಟ್ಟಿದ್ದಾರೆ, ಮನೆಗಳು ಕೊಟ್ಟಿದ್ದಾರೆ, ಎಲ್ಲೆಲ್ಲ ಕೊಂಡು ಜಮೀನುಗಳು ಕೊಟ್ಟಿದ್ದಾರೆ. ನಮ್ಗೆ ಯಾವ್ದಕ್ಕೆ ಸಹ ಕೊಟ್ಟಿರೋದಿಲ್ಲ ಇವ್ರು. ಬರ್ಲಿ ಅದ ಶಾಸಕರು ಕೇಳ್ತೀವಿ, ನಮಗೆಲ್ಲ ಮುಣಿಗ್ ತಾಂದು ಕೆರಿಯಕ್ರಿ ಅಂತಲ್ಲ ನಿಮ್ಮನ್ನ ಗೆಲ್ಸೋದು. ನಮ್ಮ ಹೊಲ ಹೆಸರಿ ಮಾಡಿಸ್ಕೊಳೋದ್ ನಾವು. ಈ ಹೊಲ ಹೆಸರಿ ಮಾಡಿಸ್ಕೊಂಡ್ ತಾಂಬರಮ್ಮ ನಿನಗ್ ಕಾಯ್ತದ ದುಡ್ಡು ಕೊಡ್ತೀವಿ ಅಂತಾರೆ. ಕಾಯ್ತಿದ್ದರಿಗೆ ದುಡ್ಡು ಕೊಡ್ತಾರೆ, ಕಾಯ್ತಿಲ್ದಾರೆ ಪ್ರಾಣ ಕಳ್ಕೋಬೇಕು. ನಮ್ ಕೈ ದುಡಿಯಕ್ಕಾಗಲ್ಲ. ನಮ್ ಗಂಡ್ರ ಮಕ್ಳು ಸತ್ತೋಗಿದೆ, ನಮ್ ಗಂಡ ಸತ್ತೋಗಿದೆ. ನನಗೆ ಯಾರು ದುಡ್ಡು ಹಾಕ್ತಾರೆ? ನನಗೆ ಯಾರು ದುಡ್ಡು ಹಾಕ್ತಾರ ಸರ್?
ಇರೋದಿಟ್ಟು ರಾಗಿ ನೋವು ಎಲ್ಲ ಹಾಳಾಗೋಗಿತ್ತಲ್ಲ, ಮತ್ತೆ ನಾವ್ ಏನ್ ಮಾಡ್ಬೇಕು? ಯಾವ ಆದಿಕ್ತನ ಮಾಡಿಸ್ಬೇಕು? ಎಷ್ಟು ಎಕರೆ ಬಿದ್ದಿದ್ರಿ ಜಮೀನು? ನಾವೇ 1 ಎಕರೆ 2 ಎಕರೆ ಇರೋಕ್ ರಾಗಿ ಹಾಕಿದ್ವಿ, ಅವೆಲ್ಲ ಮುಣಗದೆ. ಮತ್ ನಾವ್ ತಿನ್ನೋದು ಏನೀಗ? ಎಷ್ಟು ಖರ್ಚು ಮಾಡಿದ್ರಿ? ನಾವು 10-15 ಸಾವಿರ ರೂಪಾಯಿ ಗೌರ್ಮೆಂಟ್ ಬೀಜ ಗೊಬ್ಬರ ಟ್ರ್ಯಾಕ್ಟರ್ ಎಲ್ಲ ಹೊಡ್ಸಿದ್ವಿ. ಎಷ್ಟು ಬರ್ತಿತ್ತು ಅದೆಲ್ಲ? ಇಳುವರಿ ಬಂದಿದ್ರೆ ಎಷ್ಟಂತ ನಾವ್ ಹೇಳೋಣ. 1 ಲಕ್ಷ ಬಂದಿರೋದಾ? 1 ಲಕ್ಷ ಬಂದಿರೋದಾ? ಇಲ್ಲ ಕಣ್ರಿ ಸರ್, ಕಂಡ್ರೆ ಅಷ್ಟೊಂದೇನಿಲ್ಲ ಕಣ್ರಿ. ಅಷ್ಟೊಂದು ಏನು ಇಲ್ಲ ಸರ್. ಏನ್ ಎಲ್ಲ ಮುಣಗೋಗಿರೋದಕ್ಕೀಗ ವೇಸ್ಟ್ ಆಗ್ತಾವಂತ ಹೇಳ್ದೆ. ಏನ್ ವರ್ಷ ಒಂದ್ 10 ಚೀಲ 20 ಚೀಲ ಹಿಂಗೆಲ್ಲ ಬೆಳೆಯೋರು ಯಾರೇ ಒಬ್ರು ಇಲ್ಲ, ಆದ್ರೂ ಎಲ್ಲಿ ಬೆಳೆಯೋರು ಎಲ್ಲ ಮುಣಿಗೋಗಿದ್ ಕಣ್ರಿ ಸರ್. ಏನೇನು ಉಪಕಾರ ಅನ್ನೋದೇ ಇಲ್ಲ. ಬಂಟನ್ಗಾವಿ ಅಂದದ್ಕ ಏನು ಉಪಕಾರನೇ ಇಲ್ಲ ಕಣ್ರಿ ಸರ್. ಏನ್ ಬರ ಸುಮ್ಮನೆ ಕೂಲಿ ಮಾಡ್ಕೊಳೋದು, ತಿನ್ನೋದು, ಜೀವನ ಮಾಡೋದು. ಈಗ ಫೈನಾನ್ಸ್ನಾಗ ಸಂಘದಾಗ ಅವಕ್ಕೆಲ್ಲ ಸಾಲ ಮಾಡಿದ್ದೆಲ್ಲವ ಏನು ಅವ್ರು ಕೊಡ್ರಿ ಅಂತ ಮನೆ ಬಾಕ್ಲಿ ಬರ್ತಾರೆ. ಅವ್ರದ್ ಹಿಂಗ ಇವ್ರದ್ ಹಿಂಗ ಅಂತಂದ್ರೆ ನಾವ್ ಯಾವ ರೀತಿಯಾಗಿ ಹೇಳ್ ಕಳ್ಸ್ಬೇಕ್ರಿ ಸರ್? ಏನು ಇಲ್ಲ, ಸುಮ್ನೆ ಕೈ ಮುಗಿಯೋದು ಇರೋದೇ ಕಣ್ರಿ ಸರ್. ಈ ಪರಿಸ್ಥಿತಿ ಕೈ ಮುಗಿಯೋದು ಇದು ಬಿಡೋದು. ನೀರ್ ಹೋಗುತ್ತೆ, 2 ತಿಂಗಳಿಗೆ ನೀರು ಹೋಗ್ಬಿಡುತ್ತೆ. ಆಮೇಲೆ ನೋಡೋಣ 2 ತಿಂಗಳ ತನಕ ನಾವೇನು ಇಲ್ಲೇ ಮಾಡೋಣ ಹೇಳ್ರಿ ಸರ್. ಮತ್ತಷ್ಟು ಗ್ರಾಮಗಳನ್ನ ಮಾತಾಡ್ಸೋಣ. ಇದೇ ರೀತಿಯಾಗಿ ಸಾಕಷ್ಟು ಗ್ರಾಮಗಳಲ್ಲಿ ಈ ಒಂದು ನೆರೆ ಪ್ರವಾಹದಿಂದಾಗಿ ಜನರು ಸಂಕಷ್ಟಕ್ಕೀಡಾಗಿರುವಂತದ್ದು. ಮತ್ತೊಂದು ಹಳ್ಳಿಗೆ ಹೋಗೋಣ ಈಗ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಕೂಡ ನಿಮ್ಗೆ ಅಲ್ಲಿನ ಜನರನ್ನ ಮಾತಾಡಿಸ್ತಾ ನಾನು ವಿವರಿಸ್ತಾ ಹೋಗ್ತೀನಿ. ನಾವೀಗ ಪೂಜಾರಹಟ್ಟಿಯಲ್ಲಿದ್ದೀವಿ. ಇಲ್ಲಿನ ನಿವಾಸಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ನಾವು ನೋಡಬಹುದು ಇಲ್ಲಿ ಅವರ ಮನೆ, ಅವರ ಕೃಷಿ ಹೊಲಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇಲ್ಲಿನ ಹಿರಿಯರನ್ನ ಮಾತಾಡ್ಸೋಣ. ಅಣ್ಣ, ಹೆಂಗಿದೆ? ಎಷ್ಟು ದಿನ ಆಯ್ತು ನೀರು ಬಂದು? ಈಗ 15 ದಿವಸ ಆಯ್ತು ನೀರು ಬಂದು. ಎಲ್ಲ ನೀರ್ ಮೇಲೆನೆ ಜೀವನ. ನಿಮ್ ಹೊಲ ಎಲ್ಲ ಮುಳುಗಡೆ ಆಗಿದೆ. ಅಲ್ಲಿಗಾನ ಹೋಯ್ತು ನೀರು, ಇಲ್ಲಿ ಮೇಲೆವರೆಗೂ. ಈಗ ಸ್ವಲ್ಪ ಸರಿತಾ ಇದಾವೆ. ಈಗ ಏನು ವ್ಯವಸ್ಥೆ ಹೆಂಗೆ ಆತು, ಯಾರು ಬರ್ಲೂ ಇಲ್ಲ. ಯಾರು MLA ಅಧಿಕಾರಿಗಳು ಯಾರು? ಇವ್ರು DC MLA ಬಂದು ಹೋಗಿದ್ದೆ ಸೈ, ಇನ್ಯಾರು ಬಂದಿಲ್ಲ. ಬಂದು ಹೋಗಿ ಸುಮ್ನೆ ಹೋಗ್ಬಿಟ್ರೆ ಅಷ್ಟೇ. ಪರಿಹಾರ ಅಂತ ಇಲ್ಲ, ಏನು ಮಾತಾಡ್ಲಿಲ್ಲ. ಗುಡ್ಲ ಎಲ್ಲಿ ಕಾಡ್ಪಲ್ಲೆ ಎಲ್ಲ ಹರ್ಕೊಂಡೋಗಿ ಎಲ್ಲ ತಂದು ಮನೆಗೆ ಹಾಕ್ಯಂಡ್ವಿ. ಗಾಳಿಗೆ ಇರ್ತಾವ ಅವೇನು. ಬಾರಿ ಕಷ್ಟ. ಗಾಳಿಗೆ ಇದ್ದಿದ್ ಬೇಡ, ಬಂದ್ಬಿಟ್ಟು ಇದ್ರ ಕೈ ಹತ್ಲಾಗೆ. ಏನೇನ್ ಬೆಳಿತೀರಿ ಅಣ್ಣ? ಏನೇನ್ ಬೆಳಿತೀರಿ ಇಲ್ಲಿ? ರಾಗಿ, ಜೋಳ, ಶೇಂಗಾ ಇಂಥವು ಬೆಳೆಯೋದು. ಬಾಳೆ ಬೆಳಿತಾರೆ, ಅಡಿಕೆ ಇದೆ, ಎಲ್ಲ ಮುಳುಗೋಯ್ದೆ ಸರ್. ಇದೆಲ್ಲ ಇಲ್ಲಿಗಾನ ನೀರ್ ಬಂದಿತ್ತು. ಮೊನ್ನೆ ನೀರ್ ಕಮ್ಮಿ ಆದ್ಮೇಲೆ ಕಮ್ಮಿ ಆಗಿದೆ ನೀರೀಗ. ಅಲ್ಲ ಸರ್, ಹಿಂಗೆ ಮುಂದುವರೆದ್ರೆ ರೈತರು ಏನ್ ಮಾಡ್ಬೇಕು? ಎಲ್ಲ ಜಮೀನಿಗೆಲ್ಲ ನೀರ್ ನುಗ್ಗಿ ಬೆಳೆ ಎಲ್ಲ. ಸರ್, ನಾವು ರೈತರೇ, ನಾವು ಮೀನ್ ಹಿಡಿಯಾರೆ. ಹಿಂಗ್ ಎಲ್ಲ ಮುಣಿ ಹಿಂಗ್ ಹೋದ್ರೋಣ. ನಮ್ಮ ಮನೆ ಅದೇ ಅದು ಎಲ್ಲ ನೀರ್ ನುಗ್ಗಿದ್ಯಾ? ನೀರ್ ನುಗ್ಗಿ ಅಲ್ಲಿ ನೋಡ, ಅಲ್ಲಿ ಹೋಗಿ ಅಲ್ಲೇ ಇದೀವಿ ಬೈಲಾಗೆ. ಶೆಡ್ ಹಾಕೊಟ್ಟವ್ರ? ಶೆಡ್ ಹಾಕೊಟ್ಟಾಗ. ನಾವೇನ್ ಮಾಡ್ಬೇಕು ಈಗ? ನಾವು ಈಗ ಬಂದ್ವಿ ಇನ್ನ. ನಾವೇನ್ ಮಾಡ್ಬೇಕು ಈಗ? ಮೇವ್ ತಂದ್ರ? ಮೇವ್ ತಂದ್ವಿ. ದನ ಅಲ್ಲೇ ಐತ್ ನೋಡು, ಹಸಿಂಗರ ಅಲ್ಲೇ ಐತ್ ನೋಡು ನಮ್ದು. ನಾವೇನ್ ಮಾಡ್ಬೇಕು ಈಗ? ಬಂದ್ರು ಶಾಸಕರು ಬಂದು ಹೇಳಿ ಹೋದ್ರು. ಅವತ್ತು ಅಲ್ಲಿ ಇದು ಮಾಡಿಕೊಟ್ಟು ಹೋಗ್ಯಾರೆ. ಈ ಕಡೆ ಏನೇನ್ ಬೆಳಿತಾರೆ ಜಾಸ್ತಿ? ಏನಿಲ್ಲ ಸರ್, ಅದೇ ಅಡಿಕೆ ಬಾಳೆ ಎಲ್ಲ. ಎಲ್ಲ ಈಗ ಅಡಿಕೆ ಏನಿಲ್ಲ ಸರ್. ಇನ್ನ ಚಿಕ್ಕ ಚಿಕ್ಕ ಬೆಳೆ ಬೆಳಕಂತಾರೆ ಜೀವನಕ್ಕೋಸ್ಕರ. ರಾಗಿನೋ, ಶೇಂಗಾನೋ, ಸ್ವಲ್ಪ ಹತ್ತಿನೋ ಏನೋ ಬೆಳಕಂತಾರಷ್ಟೇ. ಅಂತ ದೊಡ್ಡದಾಗಿ ಏನು ಬೆಳೆ ಪಾಪ ಸಿಗಲ್ಲ. ಇವತ್ತು ನೋಡಿ ಊಟಕ್ಕೆ ರಾಗಿನೇ ಇಲ್ಲ. ಹೆಂಗ್ ಊಟ ಮಾಡ್ಬೇಕು ಇವರು? ನೀರ್ ಬಂದ್ಬಿಡ್ತು. ಕೂಲಿ ಜನನೇ ಜಾಸ್ತಿ ಸರ್. ಹೌದು, ಕೂಲಿ ಕೆಲಸ. ನಾವ್ ಏನೇನು ಕೆಲಸ? ಹೊಲದ ಮನೆ ಕೆಲಸಕ್ಕೆ ಇಲ್ಲ. ಏನೋ ನಮ್ಮ ಯಾರ ಮಣ್ಣು ಕೆಲಸ. ಒಂದ್ ನಿಮಿಷ ಮಾಡ್ತೀವಿ ಕೂಲಿನಾಲಿನಾದ್ರು. ಮೊನ್ನೆ ಅಧಿಕಾರಿಗಳು ಬಂದ್ರು, MLA ಬಂದ್ರು, DC ಸಾಹೇಬರು ಬಂದ್ರು, ಸೆಕ್ರೆಟರಿ, ತಹಸೀಲ್ದಾರ್ ಎಲ್ಲ ಬಂದು ಮಾಡ್ಕೊಡ್ತೀವಿ ಅಮ್ಮ, ಲಾಕ್ ತೆಗಿತೀವಿ. 4 ಬೇಸ್ಮೆಂಟ್ ಇದ್ವು, ಅವನ್ನ ಮಾಡ್ರಿ, ನಾವು ಲಾಕ್ ತೆಗಿತೀವಿ ಅಂತ ಹೇಳೋದ್ರು. ಟಾರ್ಪಾಲ್ ಕೊಟ್ಟಿದ್ದಾರೆ, ಅಲ್ಲಿ ಮೇಲೆ ಟಾರ್ಪಾಲ್ ಹಾಕೊಂಡಿದ್ವಿ. ಇನ್ನ ಅವ್ರು ಲಾಕ್ ಇನ್ನ ತೆಗ್ದಿಲ್ಲ. ಲಾಕ್ ತೆಗ್ದಾಗ ನಮ್ಮ ಮನೆ ಕಟ್ಕೊಳೋದು. ಅಲ್ಲೇ ಮುಂಟೆ ಹಿಂಗೆ ನಾವು ಕೂಳು ನೀರಿಲ್ದ ಸೊರಗದು.
ಊಟದ ವ್ಯವಸ್ಥೆ ಏನಾದ್ರು ಏನು ಇಲ್ಲ, ಏನು ಕೊಟ್ಟಿಲ್ಲ. ಆ ಸತಿ ಕೊಟ್ಟಿದ್ರು, ಗಂಜಿ ಕೇಂದ್ರದ 3 ತಿಂಗಳಿದ್ವಿ, ಕೊಟ್ಟಿದ್ರು. ಆ ಸತಿಯ ಈ ಸತಿ ಏನು ಇಲ್ಲ. ಟಾಟ್ಪಲ್ ಅಂತ ಕೊಟ್ಟಿದ್ದಾರೆ, ಬಂದು ಎಲ್ಲ ಇದನ್ನ ತಗೊಂಡು ಹೋಗಿದ್ದಾರೆ. ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ. ನಾವು 3 ಹೊತ್ಕೊಂಡ್ ಕೂಳ್ ತಿಂದ್ಕೊಂಡು ಕೂಲಿ ಮಾಡಕ್ಕೂ ನಮ್ಗೆ ನೆಮ್ಮದಿ ಇಲ್ಲ. ಮನೆ ಇದ್ರೆ ತಾನೇ ನಾವು ಕೂಲಿ ಮಾಡ್ಕೊಂಡ್ ತಿನ್ನೋದು, ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡ್ ತಿನ್ನೋದು. ಮನೆ ಇಲ್ಲದ ಇಷ್ಟ ದಿನ ನಾವೆಲ್ಲ ಹೋಗಿ ಕೂಲಿ. ಈಗ ಟಾಟ್ಪಲ್ ನೋಡಿ ಎಲ್ಲ ಹೊರ್ಕೊಂಡು ಹೋಗಿದಾವೆ. ಈ ತರ ಆಗಿ ಹೋಗಿದ್ ನಮ್ ಜೀವನ. ಬಂದ್ರೆ ನಿಮಗೆ ಗೊತ್ತಾಗೋದು. ಇಲ್ಲಿ ಬಾಣ ಬಾಣ ಎಲ್ಲಿ ಹೇಳೋದೊಂದು ಮಾಡೋದೊಂದು ಅಲ್ಲ. ನಮ್ದೇ, ನಾನೇ ರೈತ. ಇಲ್ಲಿ ನೋಡು, ಹೇಳೋದೊಂದು ಮಾಡೋದೊಂದು. ಇಲ್ಲಿಗೆ 5 ವರ್ಷ ಐತೆ ನಮ್ದು. ಆ ಮುಳುಗಡೆ ಆಗಿ ಇಲ್ಲಿ ಬರ್ರಿ ಸ, ಅಲ್ಲಿ ನೋಡ್ರಿ ನೀವೇ. ಈಗ ನಮ್ದೆಲ್ಲ ನಂದೆ, ಪೂರ ನಂದೆ. ಮೂರ್ತಪ್ಪ ಅಂತಂದು ಎಲ್ಲ ನಂದೆ ಖಾತೆ ಜಮೀನು. ಇಲ್ಲಿ ನೋಡ್ರಿ ಸ, ಅದ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅದನ್ನೆಲ್ಲ ನೀವೇ ನೋಡ್ರಿ. ಈ ಮನೆ ನಂದು, ಪ್ರಶ್ನೆ ಕಟ್ಟಿರೋದು ಇದೇ ಮನೆ. ಇದು ನೋಡಿ ಸ, ಇದೇನು ಏನೇನು ಇಲ್ಲ ಸ. ಇದು ನೋಡ್ರಿ, ಇದೇ ಕುಡಿಯೋ ನೀರಿಂದಿದು. ಕುಡಿಯೋ ನೀರಿನ ಸಮೇತನೂ ಅದು ಇನ್ನೂ ಖಾಲಿ ಆಗಿಲ್ಲ. ತೂಬ್ ಎತ್ತಿಸಿದರೆ, ಆಮೇಲೆ ಕೋಡಿ ಹೋಗ್ತೈತೆ, ಏನೇನಿಲ್ಲ ಸರ್. ಇದನ್ನೇನ್ ಮಾಡ್ಬೇಕು ನಾವು? ಅದನ್ನ ನಮಗೆ ಎಲ್ಲದು ಅವರು DC ಬಂದರೆ, MLA ಬಂದರೆ ಎಲ್ಲ ನಮ್ದೇ ಸ. ಮೂರ್ತಪ್ಪ ಅಂತಂದು ಎಲ್ಲ ನಮ್ದೇ ಸ. ಯಾರು ನೀನು ಇಲ್ಲೋಡ GPS ಮಾಡಿದ್ರೆ ಹಂಗೆ ಇರ್ಬೇಕು ಸ. ಇದೆಲ್ಲ ನಂದೇ ಸ. ಎಲ್ಲ ಮುಣಿಗೆತ್ತ ನಾವ್ ಏನ್ ಮಾಡ್ಬೇಕು? ವಿಷ ಕುಡಿಯೋದು ಅಂತ ತಪ್ಪೈತಿ ನನಗೆ. ಎಷ್ಟು ಅಂತಂದ್ ಇಡೋ, ಇಷ್ಟು ಲಕ್ಷ ಅಂತಂದ್ ನಮ್ಗೆ ಹೇಳಕ ಬರಲ್ಲ. ಲಕ್ಷ ಗಟ್ಲೆ ಸ. ನೋಡ್ರಿ ನೀವೇ, ನಂದೇ ಇದು ಪೂರ. ಎಷ್ಟು ಲಕ್ಷ ಅಂತ ನಾನು ಹೇಳಕ್ ಹೋಗೋಣ. ಇದೇ ಮನೆ ಪ್ರಶ್ನೆ ಕಟ್ಟಿರೋದು. ಇಲ್ಲಿಗೆ 5 ವರ್ಷ ಐತೆ. ಅದೊಂದು ಲಾಕ್ ಓಪನ್ ಮಾಡ್ಸಕ್ ಆಗ್ತಿಲ್ಲ. ಇದು ಮಾಡ್ತಿದ್ರು. ನಾವ್ ಏನ್ ಮಾಡ್ಬೇಕು ಅಂತಂದು. ಇದು ನಂದು 2 ಎಕರೆ ಸರ್. ಮುಂದೆ ಬರ್ರಿ ಸರ್. ಎಲ್ಲದು ನಮ್ಮ ಅಣ್ಣ ತಮ್ಮಗಳದ್ದು ಎಲ್ಲಾರ್ದು ಸರ್. ಇದು ನಮ್ಮ ಮನೆ, ನಮ್ಮ ಅಣ್ಣ ಮನೆ ಇದು ಸರ್. ಎಲ್ಲ ವಿಡಿಯೋ ಮಾಡ್ಕೊಳ್ರಿ, ಹಂಗೆ ರೋಡಿನ ಪಕ್ಕ ನಡ್ರಿ ಸರ್. ಎಲ್ಲ ವಿಡಿಯೋ ಮಾಡ್ಕೊಳ್ರಿ ಸರ್ ಎಲ್ಲ. ಆಮೇಲೆ ಹೊಲಗಳು ಮುಳುಗಡೆ ಆಗಿದ್ದಾವೆ. ಇದು ನಮ್ಮ ಅಣ್ಣಾರ್ ಸರ್. ನೋಡ್ರಿ ಸರ್, ಎಲ್ಲ ವಿಡಿಯೋ ಮಾಡ್ಕೊಳ್ರಿ. ಹಿಂಗೆ ಎಲ್ಲ ಮನೆ ಒಳಗಡೆಗೂ ನೀರು ಹೋಗಿದ್ಯಾ? ಎಲ್ಲ ಹೋಗ್ಬೋದಾ ಮನೆ ಒಳಗಡೆ? ಇಲ್ಲ, ಆ ಕಡೆ ಹಿಂದ್ಗಡೆ. ಇಲ್ಲಿ ಆ ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ. ಈಗ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇದ್ರಲ್ಲಿ ಹೋಗ್ಬೇಕಾ? ತೆಪ್ಪದಲ್ಲಿ ದೋಣಿಯಲ್ಲಿ ಹೋಗ್ಬೇಕು. ಈ ರೀತಿಯಾಗಿರುವಂತ ಬದುಕನ್ನ ಇಲ್ಲಿರುವಂತ ಹೊಸದುರ್ಗ ತಾಲೂಕಿನ 10 ಗ್ರಾಮಗಳು ಬದುಕ್ತಾ ಇರುವಂತದ್ದು. ಮತ್ತಷ್ಟು ಗ್ರಾಮಗಳಿದಾವೆ. ಆ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳನ್ನ, ನೀರು ನುಗ್ಗಿ ಏನೇನು ಅವಾಂತರಗಳಾಗಿದೆ ಅನ್ನುವಂಥದ್ದನ್ನ ಮತ್ತೆ ಆ ಗ್ರಾಮಕ್ಕೆ ಹೋಗಿ ನಾವು ಅಲ್ಲಿನ ರೈತರನ್ನ, ಅಲ್ಲಿರುವಂತಹ ಗ್ರಾಮಸ್ಥರನ್ನ ಮಾತಾಡ್ತಾ ನಾವು ತಿಳ್ಕೊಳ್ಳೋಣ. ಈಗ ನಾವು ಬಂಟನಗವಿಯಿಂದ ಅಂಚೆಬಾರಿಹಟ್ಟಿ ಅನ್ನುವಂತ ಮತ್ತೊಂದು ಸಂತ್ರಸ್ತ ಗ್ರಾಮಕ್ಕೆ ಬಂದಿದ್ದೀವಿ. ಈ ವಾಣಿವಿಲಾಸ ಸಾಗರ ಜಲಾಶಯದ ಹಿನ್ನೀರು ಮುಳುಗಡೆಗೊಂಡಿರುವಂತಹ ಪ್ರದೇಶ ಇವುಗಳೆಲ್ಲವೂ ಕೂಡ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಇವರ ಜಮೀನಿನ ಮಾಲೀಕರಲ್ಲಿ ಏನು ಕೃಷಿ ಚಟುವಟಿಕೆಗಳನ್ನ, ತಮ್ಮ ಬದುಕನ್ನ ಈ ಒಂದು ಜಮೀನಿನಲ್ಲಿ ಇವರೆಲ್ಲರೂ ಕೂಡ ಕಂಡುಕೊಂಡಿದ್ರು. ಆದ್ರೆ ಈಗ ನೀರು ನಿಂತು ಸಂಪೂರ್ಣವಾಗಿ ಈ ಒಂದು ಇಡೀ ಪ್ರದೇಶ ಜಲಾವೃತಗೊಂಡಿರುವಂತದ್ದು. ಯಾವ ರೀತಿ ಸರ್ಕಾರದಿಂದ ಏನಾದ್ರೂ ಸ್ಪಂದನೆ ಸಿಕ್ಕಿದೆಯಾ, ಯಾವ ರೀತಿ ಇದೆ ಜೀವನ ಅನ್ನೋದ್ರ ಬಗ್ಗೆ ಇವ್ರನ್ನ ಮಾತಾಡ್ಸೋಣ. ಸರ್, ನೀರಲ್ಲಿ ಮುಳುಗಡೆ ಆಗೋಗಿದೆ. ಸೊ ಈಗ ಯಾವ ತರದ ವಾತಾವರಣ ಇದೆ ನಿಮ್ಮ ಊರಲ್ಲಿ? ಏನ್ ಮಾಡ್ತಾ ಇದೀರಿ ಅಂತ? ಎಲ್ಲ ಸರ್, ನೀರು ಬಂದು ತೋಟನೆಲ್ಲ ಹಾಳಾಗಿದೆ ಸರ್. ಅಡಿಕೆ ಎಲ್ಲ ಹಾಳಾಗಿದೆ. ಇಲ್ಲಿ ದಾರಿ ಬೇರೆ ತುಂಬಾ ತೊಂದರೆ ಆಗಿದೆ ಜನಗಳಿಗೆ. ಸುಮಾರು 100-150 ಜನ ಜಮೀನು ಇದಾವೆ ಈ ಕಡೆ. ಯಾರು ಈ ಕಡೆ ಬಂದು ನೋಡ್ತಿಲ್ಲ. ಮನೆ ಸೈಕಿಟ್ರು ಬಂದು ಆ ಕಡೆ ಹಂಗೆ ಹೋಗಿದ್ದಾರೆ. ಈ ಕಡೆ ಜಮೀನಿಗೆ ಯಾರು ಬಂದಿಲ್ಲ ಸರ್. ಯಾರು ಬಂದಿಲ್ಲ. ಇಲ್ಲಿ ಯಾರು ಬಂದು ಸುಮಾರು 20 ದಿನ ಆಯ್ತು ಸರ್. 20 ದಿನ ನೀರಲ್ಲೇ ಹೋಗ್ತಿದ್ವಿ ಸರ್. ಹ್ಞೂ ಸರ್, ಈಗ ಇಷ್ಟು ಸ್ವಂಟ ಮಟ್ಟ ನೀರು ಬರ್ತದೆ ಸರ್. ರೋಡ್ ಇಲ್ಲ ನಮ್ಗೆ. ತುಂಬಾ ಆ ಕಡೆ ತುಂಬಾ ಹಳ್ಳಿ, ಹೊಸದುರ್ಗ ತಾಲೂಕೆ ಬಹಳ ಅನ್ಯಾಯ ಆಗಿದೆ ಸರ್. ಎಲ್ಲೂ ನೀರೆಲ್ಲ ಹಳ್ಳಿ ಕಡೆ ಕೆರೆ ಪಕ್ಕ ಯಾವ್ಯಾವ ಊರಿದಾವ ಎಲ್ಲಾ ಮುಳುಗಡೆ ಆಗಿದೆ ಸರ್. ಎಷ್ಟು ಎಕರೆ ನಿಮ್ಮೂರಲ್ಲಿ ಮಾತ್ರ? ನಮ್ಮೂರಲ್ಲಿ ಹೋಗಿದೆ ಸರ್. ನಮ್ಮೂರಲ್ಲಿ ಸುಮಾರು ಒಂದು 50 ಎಕರೆ ಮುಳುಗಡೆ ಇದೆ ಸರ್. 50 ಎಕರೆ ಹೋಗಿದೆ ಸರ್. ಇದುವರೆಗೂ ಶಾಸಕರಾಗ್ಲಿ ಯಾರು ಅಧಿಕಾರಿ ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ಹಿಂಗಾದ್ರೆ ಜೀವನ ಮಾಡೋದು ಹೇಗೆ ರೈತರು? ಹೆಂಗ್ ಮಾಡ್ಬೇಕು ಸರ್ ಗೊತ್ತಿಲ್ಲ. ಏನ್ ಬೆಳಿತೀರಿ ಈ ಕಡೆ ಎಲ್ಲ ಜಾಸ್ತಿ? ಅಡಿಕೆ, ನೀರುಳ್ಳಿ, ಮೆಕ್ಕೆಜೋಳ, ಹೂವು. ಈಗೆಲ್ಲ ನೀರು ಕೆಳಗಡೆ ಆಯ್ತಾ? ಅಲ್ಲಿ ಮುಳುಗಿದ್ ಸರ್. ಅಲ್ಲಿ ಮುಳುಗಿದ್ ಆ ಜಾಗದಲ್ಲಿ ಮುಳುಗಿದ್ ಸರ್. ಇಲ್ಲಿ ಮುಳುಗಿದ್ ಸರ್. ಈ ಕಡೆ ಕಾಮ್ತಿಲ್ಲ ನಿಮ್ಗೆ. ಗಿಡ ಎಲ್ಲ ಇದಾವೆ, ಅಲ್ಲೆಲ್ಲ ಮುಳುಗಿದ್ ಸರ್. ಕರೆಂಟ್ ಐತೆ ಸರ್. ಅಲ್ಲಿ ಕರೆಂಟ್ ತೆಗಿಯಕ್ಕೆ ಹೋಗಿ ಕೈ ಇದೆ ನೋಡಿ ಸರ್ ನಮ್ದು.
ಕರೆಂಟ್ ಹೊಡೆದಿದ್ದು ಇಲ್ಲ ಸರ್, ಅದರಲ್ಲಿ ಟಿಸಿ ಗ್ರೌಂಡ್ ಆಗಿದೆ ಸರ್, ಅಲ್ಲಿ ಸ್ಟಾರ್ಟರ್ ಬಿಚ್ಚಕ್ ಹೋಗಿ ನಿನ್ನೆ ಕರೆಂಟ್ ಹೊಡಿ ಸರ್. ನೀವು ತುಂಬಾ ಉಪದ್ರ ಆಯ್ತು ಸರ್. ಏನಾಗಿಲ್ಲ ಸರ್, ಅಷ್ಟೊತ್ತಿಗೆ ಇವರು ಜಮ್ ತೆಗೆದು ಸರ್, ಅಷ್ಟೊತ್ತಿಗೆ ಬಚಾವಾಯ್ತು. ಅಲ್ಲದ ಬಾರಿ ಕಷ್ಟ ಆಗ್ಬೋದು ಸರ್, ಜೀವಪಣಕ್ಕೆ ಬದುಕಬೇಕು. ಹೌದು ಸರ್, ಹಂಗೆ ಸರ್. ಮತ್ತೆ ಜೀವನ ಏನ್ ಮಾಡೋದು? ನೀರಲ್ಲೇ ಹೋಗ್ಬೇಕು, ನೀರಲ್ಲೇ ಬರ್ಬೇಕು. ಯಾರು ಬಂದಿಲ್ಲ ಸರ್, ಇನ್ನೂ ಯಾರು ಬಂದಿಲ್ಲ ಸರ್ ಇಲ್ಲಿ, ಯಾರು ಬಂದಿಲ್ಲ ಸರ್ ಇಲ್ಲಿ. ದಿನ ನಾವು ನೀರಲ್ಲೇ ಹೋಗ್ಬೇಕು, ಸಣ್ಣದ ನೀರಲ್ಲೇ ಹೋಗ್ಬೇಕು. ಆ ಕಡೆ ಎಲ್ಲ ಹಾವಿದೆ, ನಾಯಿ, ನೀರಿನ ಎಲ್ಲ ಇದೆ ಸರ್ ಇದರಲ್ಲಿ. ಅದರಲ್ಲೇ ಕಷ್ಟ ಬಿದ್ದು ಹೋಗ್ಬೇಕು ಆ ಕಡೆ, ಅಂತ ಪರಿಸ್ಥಿತಿ ಇದೆ. ಕನಿಷ್ಠ ಒಂದು ಇದು ಅಧಿಕಾರಿಗಳು ಬಂದು ಯಾರು ಬಂದಿಲ್ಲ ಸರ್, ಇನ್ನೂ ಯಾರು ಬಂದಿಲ್ಲ ಸರ್ ಇಲ್ಲಿ. ಈ ರೋಡ್ಗೆ ಯಾರು ಬಂದೇ ಇಲ್ಲ ಸರ್, ನಮ್ಮೂರಿಗೆ ಯಾರು ಬಂದಿಲ್ಲ ಸರ್. ಹಂಚಿ ಬರೇಟಿ ಯಾರು ಬಂದಿಲ್ಲ, ಹಂಚಿ ಬರೇಟಿಗೆ ಅಲ್ಲ, ಅಕ್ಕಪಕ್ಕದವರೆಗೂ ಯಾರು ಬಂದಿಲ್ಲ. ಇಲ್ಲಿ ಅಲ್ಲಿ ಬಂದಿಲ್ಲ ಸರ್, ಇಲ್ಲಿ ಆ ಕಡೆ ಬಂದಿಲ್ಲ. ಎಲ್ಲ ಆ ಕಡೆ ತಿಮ್ಮಪ್ಪನಟ್ಟಿ ಕಡೆ ಬಂದಿದ್ದಾರಂತೆ, ಹೊಸರ ತಾಲೂಕಲ್ಲಿ. ಈ ಕಡೆ ಯಾರು ಬಂದಿಲ್ಲ. ಈಗ ಏನ್ ಮಾಡ್ತಿದ್ರಿ? 20 ದಿನದಿಂದ ಬಂದು ನೋಡ್ಕೊಂಡು ವಾಪಸ್ ನೋಡ್ಕೊಂಡು ಅಷ್ಟೇ. ಅಲ್ಲೇನ್ ಕೆಲಸ ಇದೆ ಸರ್, ಅಷ್ಟೇ ನೋಡ್ಕೊಂಡು ಹೋಗೋದು. ಕೆಲಸ ಮಾಡಕ್ ಆಗಲ್ಲ ಅಲ್ಲಿ. ಪ್ರತಿ ವರ್ಷ ಹಿಂಗೇನ ಅಥವಾ ನೀರು ಬಂದಾಗೆಲ್ಲ ಕೋಡಿ ಬಿದ್ದಾಗೆಲ್ಲ ಬರುತ್ತೆ. ಹಂಗೆ ಆಗ ಸರ್, ಕೋಡಿ ಬಿದ್ದಾಗ ಈ ಕಡೆ ಎಲ್ಲ ಹೊಳ್ಬಿಡ್ತಾವ ಸರ್. ಈ ಕಡೆ ನೀರು ಜಮೀನಿಗೆಲ್ಲ ನುಗ್ಬಿಡ್ತಾವ. ಅಲ್ಲ, ಮೊದ್ಲೇ ರೈತರು ಸಾಲ ಮಾಡಿ ಬಹಳ ಕಷ್ಟದಲ್ಲೇ ಜೀವನ ಸಾಗಿಸ್ತಾ ಇರೋದು ರೈತರು. ಹಿಂಗಾಗ್ಬಿಟ್ರೆ ತುಂಬಾ ಕಷ್ಟ ಸರ್ ಜೀವನ. ಯಾಕೆಂದ್ರೆ ರೈತರು ಕಷ್ಟಪಟ್ಟು ಮಾಡಿರ್ತಾರೆ. ಈ ತರ ಆದಾಗ ತುಂಬಾ ಕಷ್ಟ ಆಗುತ್ತೆ. ಈಗಿನ ಒಬ್ಬ ಶಾಸಕರಾಗಿರ್ಬೋದು ಅಥವಾ ಈಗಿನ ಒಬ್ಬ ಸಿಎಂ ಆಗಿರ್ಬೋದು, ಈಗಿನ ಸರ್ಕಾರದವರು ಇದು ವಾಣಿವಿಲಾಸಸಾಗರ ಜಲಾಶಯ ಏನಿದೆಯಾ ಅದೊಂದು 5 ಅಡಿ ಕೋಡಿ ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಹೇಗೆ ಅಂದ್ರೆ ಈಗ ಸರ್ಕಾರಕ್ಕೆ ಇವರು ಒತ್ತಡ ಹಾಕಿದ್ರೆ ಇಲ್ಲಿನ ಶಾಸಕರು, ಯಾಕೆಂದ್ರೆ ನಮ್ಮ ಒಂದು ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ 6 ಜನ ಶಾಸಕರಲ್ಲಿ 5 ಜನ ಶಾಸಕರನ್ನ ಇದೇ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಹಾಗಾಗಿ ಅವರು ಸ್ವಲ್ಪ ಜವಾಬ್ದಾರಿ ತಗೊಂಡು ಇಲ್ಲೇ ರೈತರ ಹಿತಾಸಕ್ತಿ ಕಾಪಾಡಬೇಕು. ಕೇವಲ ಹೊಸದುರ್ಗ ಮಾತ್ರ ಹಿರಿಯೂರು ಶಾಸಕರು ಎಲ್ಲರೂ ಕೈ ಜೋಡಿಸ್ಬೇಕು ಸರ್. ಯಾಕೆಂದ್ರೆ ಇದು ಒಂದು ತಾಲೂಕು ಆಗಿರ್ಬೋದು, ಬಟ್ ಏನಂದ್ರೆ ಈ ಡ್ಯಾಮ್ ಇರ್ಬೋದು ಅಥವಾ ಈ ಭೂಮಿ ಇರ್ಬೋದು ಅಥವಾ ಇಲ್ಲಿನ ಈಗ ಕೋಡಿ ಜಾಗ ಇರ್ಬೋದು, ಪ್ರತಿಯೊಂದು ಹೊಸದುರ್ಗ ತಾಲೂಕಿಗೆ ಸೇರಿದ್ದು, ನಮ್ಮ ತಾಲೂಕಿಗೆ ಸೇರಿದ್ದು. ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ನಮಗೆ ಅನಾನುಕೂಲ ಹೆಚ್ಚಾಗ್ತಾ ಐತೆ. ಮುಂದೆ ಹಿರಿಯರವರಿಗೆ ಮತ್ತೆ ಇನ್ನೊಬ್ಬರಿಗೆ ಎಲ್ಲ ಅನುಕೂಲ ಇದೆ. ಹಂಗಾಗಿ ಅವರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಯಾಕೆಂದ್ರೆ ಅವರು ಅನುಕೂಲ ಆಗಿರೋದು, ನಾವು ಕಷ್ಟದಲ್ಲಿರೋದು, ಇದು ಒಳ್ಳೇದು. ಇದೇ ತಾಲೂಕು ಹೌದು. ಹಂಗಾಗಿ ಇಲ್ಲೇ ಶಾಸಕರು ಸ್ವಲ್ಪ ಹೆಚ್ಚಿನ ಗಮನ ಹರಿಸ್ಬಿಟ್ಟು ಗಮನ ಹರಿಸ್ತಾರ. ಹೋಗ್ಲಿ ಬಿಡು, ಫೋನ್ ಆದ್ರೂ ಮಾಡಿದಾರ, ಏನಾಯ್ತಪ್ಪ ನಾನು ಇದನ್ ಜೊತೆ. ಸರ್, ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ತಾಲೂಕಲ್ಲಿ ಯಾರು ಕೂಡ ಬಂದಿಲ್ಲ ಸರ್. ಯಾವ ಶಾಸಕರು ಬಂದಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ಅಲ್ಲಲ್ಲೇ ಸ್ಟೇಟ್ಮೆಂಟ್ ಕೊಟ್ಕೊಂಡು ಅಲ್ಲಲ್ಲೇ ಸುಮ್ನೆ ಈ ಪಬ್ಲಿಸಿಟಿ ತಗೊಳ್ತಾ ಇದಾರೆ ಅಷ್ಟೇ, TRP ತಗೊಳ್ತಾ ಇದಾರೆ ಅಷ್ಟೇ. ಅಷ್ಟು ಬಿಟ್ರೆ ಜನಗಳು ಕಷ್ಟ ಸುಖ ಅಂತೇಳಿ ಯಾರು ಬಂದಿಲ್ಲ, ಇದುವರೆಗೂ ಇಲ್ಲಿ ಯಾರು ಬಂದಿಲ್ಲ. ಮತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಹತ್ತಿಮಗೆ ಪಂಚಾಯತಿ ಆಗಿರ್ಬೋದು, ಅಲ್ಲಿ ಕೆಲವು ಸುಮಾರು ಹಳ್ಳಿಗಳಿದಾವೆ. ಬಂಟನಗವಿ, ಮಾಳಗೇಟಿ, ಪೂಜಾರೆಟ್ಟಿ ಅನ್ನೋ ಒಂದು ಊರಲ್ಲಿ ಸುಮಾರು ಮನೆಗಳೇ ಮುಳುಗೋಗಿದಾವೆ. ಅದನ್ನು ಕೂಡ ನೋಡಕ್ಕೆ ಇದುವರೆಗೂ ಯಾರು ಬಂದಿಲ್ಲ. ಹೋಸರಿ ಶಾಸಕರು ಅವ್ರಿಗೆ ಸ್ವಲ್ಪ ಸೈಟ್ ಗೀಟ್ ಎಲ್ಲ ಮಾಡ್ಕೊಟ್ಟಿದ್ರು. ಯಾರೋ ಹೋಸರಿ ಮಾಜಿ ಶಾಸಕರು ಇದ್ರಲ್ಲ, ಗೂಳಿಹಟ್ಟಿ ಶೇಖರ್, ಅವ್ರ ಸೈಟ್ ಗೀಟ್ ಎಲ್ಲ ಮಾಡ್ಕೊಟ್ಟಿದ್ರು. ಬಟ್ ಅವ್ರಿಗೆ ಆಗಲೇ ಮುಂದುವರೆದು ಏನೂ ಮಾಡ್ಕೊಟ್ಟಿಲ್ಲ, ಏನೂ ಆಗಿಲ್ಲ. ಪರಿಹಾರ ಏನಾದ್ರು ಏನಾದ್ರು ಎದುರು ನೋಡ್ತಾ ಇದ್ದೀರಾ? ಪರಿಹಾರ ಏನು ಬಂದಿಲ್ಲ, ಕೊಡಬೇಕು ಅಂತ ಒತ್ತಾಯ ಮಾಡ್ತೀರಾ? ಕೊಡಬೇಕು ಅಂತ ಕೇಳ್ತಿದೀವಿ, ಯಾರು ಕೊಟ್ಟಿಲ್ಲ ಸರ್. ಎಲ್ಲ ಫುಲ್ ಎಲ್ಲ ಮುಳುಗೋಗಿದೆ ನೋಡಿ ಸರ್. ಎಲ್ಲ ಅಡಿಕೆ ಆ ಕಡೆ ಸುಗಂಧರಾಜ ಎಲ್ಲ ಅಲ್ಲಿ ಕಾಣಿಸೋದು ಎಲ್ಲ ಈರುಳ್ಳಿ ಎಲ್ಲ ಮುಳುಗೋಯ್ತು ಸರ್. ಬಂಡವಾಳ ಹೂಡಿದಿರಿ, ಬಂಡವಾಳ ಹಾಕಿದ್ವಿ, ನೀರುಳ್ಳಿ ಹಾಕಿ ಎಲ್ಲ ಗೊಬ್ಬರ ಆಗೋಯ್ತು ಸರ್. ಕೆಲಸ ಇಳಿದ್ರೆ ಪರಿಸ್ಥಿತಿ ಅಲ್ಲ. ಹ್ಞೂ ಸರ್, ಶಾಕ್ ಹೊಡೆದ್ಬಿಟ್ಟು ಜೀವ. ಕರೆಂಟ್ ನಿನ್ನೆ ಕರೆಂಟ್ ಅವ್ರು ಸ್ಟಾರ್ಟರ್ ಬಿಚ್ಚಕ್ ಹೋಗಿ ಕರೆಂಟ್ ಹೊಡೆದೈತೆ ಅವ್ರಿಗೆ. ಕೆಲಸನೇ ಮಾಡಕ್ಕಾಗ್ತಿಲ್ಲ. ಅಮ್ಮ, ಎಷ್ಟು ತೊಂದರೆ ಆಗುತ್ತೆ ಈ ಕಡೆ? ಬಹಳ ತೊಂದರೆ ಆಗ್ತಿದೆ ಸರ್. ಸುಗಂಧರಾಜ, ಈರುಳ್ಳಿ, ಮೆಕ್ಕೆಜೋಳ ಎಲ್ಲ ನೀರ್ಪಾಲು. ಸಾಲ ಸೂಲ ಮಾಡ್ಕೊಂಡು ಫೈನಾನ್ಸ್ ದುಡ್ಡು ತಂದು ಬೆಳಗ್ಗೆ ಆಯ್ತು ಅಂದ್ರೆ ಬಂದ್ ಬಾಕ್ಲ ಕುತ್ಕೊಂತಾರ. ಅವರು ಹಿಂಸೆ ಕೊಡ್ತಾರೆ, ಬಡ್ಡಿ ದುಡ್ಡು. ತುಂಬಾ ಕಷ್ಟ ಆಗ್ತೈತೆ. ಯಾರು ಬಂದಿಲ್ಲ ಕೇಳಕ್ಕೆ, ಅವರು ಸ್ಪಂದಿಸಲ್ಲ ನಮ್ಮನ್ನ. ಇವರು ರಾಜಕೀಯ ಇದಾರೆ, ಯಾರು ಸ್ಪಂದಿಸ್ತಿಲ್ಲ. ಇಲ್ಲ, ಬಹಳ ಕಷ್ಟ ಐತಿ. ನಾವ್ ಹಿಂಗೆ ಬದುಕ್ಬೇಕಮ್ಮ, ಬಡವರು ರೈತರಲ್ಲಿ ನಾವ್ ಹಿಂಗೆ ಬದುಕಬೇಕಂತೆ. ನಾವು ಸಾಲ ಮಾಡಿಸ ಎಸೋಸಿಯೇಷನ್ ಬ್ಯಾಂಕ್ ದುರ್ಗದಾಗ ಸಾಲ ತಂದು ತೋಟ ಮಾಡಿ ಬೋರ್ ಹಾಕ್ಸ್ತೀವಿ. ಇಲ್ಲಿವರೆಗೂ ಸಾಲ ತೀರ್ಸಕ್ ಆಗಿಲ್ಲ, ಎಲ್ಲ ಮುಣಿಗೂ ಐತಿ. 3 ಎಕರೆ ಮುಣಿಗೈತೆ. 4 ಲಕ್ಷ ತಂದಿದ್ ಸರ್. ಎಷ್ಟು ವರ್ಷ ಆಯ್ತು? ಈಗ 7-8 ವರ್ಷ ಆಯ್ತು. 4 ಲಕ್ಷ ತೀರ್ಸಕ್ ಆಗ್ತಾ ಇಲ್ಲ. ಕೋಡಿ ಬಿದ್ದಾಗ್ಲೂ ಎಲ್ಲ ಒಣಗೋತು. ಮತ್ ಗಿಡ ಇಕ್ತು, ಮತ್ತೆ ಒಣಗೋತು. ಗಿಡ ಇಕ್ತಂಗೆಲ್ಲ ಒಣಗೋಯ್ತಿ. ಸಾಲದ ಮೇಲೆ ಸಾಲ, ತೀರ್ಸಕ್ ಮತ್ತೆ ಸಾಲ ತಗೊಳ್ಳೋದು. ಹಿಂಗಾಗಿತ್ತು ಸರ್ ನಮ್ ಬಾಳು. ಶಾಸಕರು, ಸರ್ಕಾರ ಯಾರು ಬಂದಿಲ್ಲ ಇಲ್ಲಿ. ಶೇಖರಣ ಕಾಲಾಗಿ ರೋಡ್ ಆಯ್ತು, ಮತ್ತೆ ಯಾರು ಮಾಡಿಲ್ಲ, ಯಾರು ಗಮನ ಕೊಟ್ಟಲ್ಲ ಇಲ್ಲಿ.
ಅಲ್ಲಿ ರೋಡಲ್ಲಿ ಟ್ಯಾಂಕಿ ಕಾಣುತ್ತಲ್ಲ ಅದು ಫುಲ್ ಮುಳುಗುತ್ತೆ. ನಾವು ಮತ್ತೆ ತಿಮ್ಮನೆ ಟಿಯಾಸಿ ಆ ಕಡೆ ಎರಡಳಿ ದಾಟ್ಕೊಂಡು ಮತ್ತೆ ಎಲ್ಲ ಸಿಲಿ ಬರ್ಬೇಕು. 2022ರಿಂದ 4 ಸಲ ಗಿಡ ಇಟ್ಟಿವಿ. ಅದು ವರ್ಷ ನೀರು ಬಂದಂಗೆ ಎಲ್ಲ ಹಾಳಾಗ್ತೈತಿ. ಅದಕ್ಕೇನು ಪರಿಹಾರನೂ ಕೊಟ್ಟಿಲ್ಲ, ಯಾರು ಬಂದಿಲ್ಲ, ಯಾರು ನಮ್ಗೇನು ಇದ್ ಮಾಡ್ತಿಲ್ಲ. ಈ ಓಡಾಡಕ್ಕೆ ರೋಡ್ ಸಮೇತ ಶೇಖರಣೆ ಮಾಡಿಸ್ಕೊಡಿದ್ರು ಒಂದ್ಸಲ. ಅದ್ ಮಾಡ್ಸಿದ್ಮೇಲೆ ನೀರು ಬಂತು. ಮಣ್ ರೋಡ್ ಅದ್ ಮಾಡ್ಸಿದ್ಮೇಲೆ ನೀರು ಬಂತು, ಉತ್ತಮ ಆಯ್ತು. ಅವ್ರು ಮಾಡಿದ್ಮೇಲೆ ಮತ್ತೆ ನೀರು ಬಂದು ಎಲ್ಲ ಮುಳುಗಡೆ ಆಗೋಯ್ತು. ದಿನ ಬೆಳಗಾದ್ರೆ ನರಕ ನೋಡ್ಬೇಕು ನಾವು. ನಮಗಂತೂ ಜೀವನ ಇಲ್ಲ. ಇದಿಷ್ಟು ಈ ಭಾಗದ ಹೊಸದುರ್ಗ ಭಾಗದ 10 ಗ್ರಾಮಗಳ ರೈತರ, ಗ್ರಾಮಸ್ಥರ, ಸ್ಥಳೀಯರ ಮಾತು. ಈ ಒಂದು ಜಲಾಶಯದಿಂದ ಹಿನ್ನೀರು ಕೋಡಿ ಬಿದ್ದಿದ್ದೀಗ ಸಾವಿರಾರು ಎಕರೆ ಜಮೀನಿಗೆ ನೀರು ನುಗ್ಗಿರುವಂತದ್ದು. ಇದರ ಹಿನ್ನೆಲೆಯಲ್ಲಿ ಇವರ ಕೃಷಿ ಭೂಮಿಗಳು, ಮನೆಗಳೆಲ್ಲವೂ ಕೂಡ ಸಂಪೂರ್ಣ ಜಲಾವೃತಗೊಂಡು ಒಂದು ಪರದಾಡುವಂತ ಬದುಕು ಮತ್ತೆ ಎಲ್ಲಿಂದ ಶುರು ಮಾಡಬೇಕು ಅನ್ನುವಂತ ಒಂದು ಶೂನ್ಯ ಭಾವದಿಂದ ಇವರೆಲ್ಲರೂ ಕೂಡ ಸರ್ಕಾರದ ಒಂದು ಹಸ್ತವನ್ನ, ಸರ್ಕಾರ ಏನಾದ್ರೂ ನೆರವು ಕೊಡುತ್ತೆ ಅನ್ನುವಂಥದ್ದನ್ನ ಚಾತಕ ಪಕ್ಷಿಗಳಂತೆ ಎದುರು ನೋಡ್ತಾ ಇರುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.